ನಮಸ್ಕಾರ ಸ್ನೇಹಿತರೆ, ನೀವು ಯಾವಾಗಲೂ ಯೋಚಿಸಿದ್ದೀರಾ, ಏಕೆ ನಮ್ಮಲ್ಲಿ ಹೊಸ ವರ್ಷವನ್ನು ಯುಗಾದಿ ಹಬ್ಬದಿಂದ ಪ್ರಾರಂಭಿಸುತ್ತೇವೆ? ಏಕೆ ಆ ದಿನ ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ, ಮಾವಿನ ತೋರಣ ಕಟ್ಟುತ್ತಾರೆ ಮತ್ತು ವಿಶೇಷವಾಗಿ ಬೇವು ಬೆಲ್ಲ ತಿನ್ನುತ್ತಾರೆ? ಈ ಎಲ್ಲದರ ಹಿಂದೆ ಒಂದು ಅದ್ಭುತವಾದ ಅರ್ಥ ಮತ್ತು ಸಂಪ್ರದಾಯ ಇದೆ. ಇಂದು ನಾವು ತಿಳಿದುಕೊಳ್ಳೋಣ ಯುಗಾದಿ ಹಬ್ಬದ ಮಹತ್ವ ಮತ್ತು ಅದರ ವಿಶೇಷತೆ. ಯುಗಾದಿ ಎಂದರೇನು? ಯುಗಾದಿ ಎಂದರೆ ಯುಗ ಅಧಿಕ್ ಆದಿ, ಅಂದರೆ ಹೊಸ ಯುಗದ ಆರಂಭ. ಆ ದಿನವನ್ನು ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಹೊಸ ವರ್ಷದ ಆರಂಭವಾಗಿ ಆಚರಿಸಲಾಗುತ್ತಿದೆ. ವಿಶೇಷವಾಗಿ ಕರ್ನಾಟಕ, ಆಂಧ್ರಪ್ರದೇಶ್ ಮತ್ತು ತೆಲಂಗಾಣಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ಯುಗಾದಿ ಏಕೆ ಆಚರಿಸುತ್ತಾರೆ? ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನವೇ ಸೃಷ್ಟಿಕರ್ತ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯುಗಾದಿಯನ್ನು ಹೊಸ ಆರಂಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಜನರು ಹೊಸ ಆಶೆಗಳು, ಹೊಸ ಕನಸುಗಳು ಮತ್ತು ಹೊಸ ನಿರೀಕ್ಷೆಗಳೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ. ಯುಗಾದಿಯ ವಿಶೇಷ ಸಂಪ್ರದಾಯಗಳು. ಯುಗಾದಿ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟುತ್ತಾರೆ. ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕುತ್ತಾರೆ. ಯುಗಾದಿ ಹಬ್ಬದಲ್ಲಿ ಸಿಹಿಯಾದ ತಿಂಡಿಗಳು ಕೂಡ ವಿಶೇಷವಾಗಿರುತ್ತವೆ. ಅದರಲ್ಲೂ ಮುಖ್ಯವಾಗಿ ಹೋಳಿಗೆ, ಒಬ್ಬಟ್ಟು, ಪೂರಣ್ ಪೋಳಿ ಇದು ತುಂಬ ಪ್ರಸಿದ್ಧ. ಇದು ಬೆಲ್ಲ, ಕಡಲೆಬೇಳೆ ಮತ್ತು ಎಣ್ಣೆ, ತುಪ್ಪದಿಂದ ತಯಾರಿಸಲಾಗುತ್ತದೆ. ರುಚಿ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಮಧುರ ಕ್ಷಣಗಳನ್ನು ಸೂಚಿಸುತ್ತದೆ. ಹಾಗೆಯೇ ಬೇವು ಬೆಲ್ಲದ ಜೊತೆಗೆ ಈ ಸಿಹಿ ತಿಂಡಿಗಳು ಜೀವನದಲ್ಲಿ ಕಹಿ, ಸಿಹಿ ಎರಡೂ ಇರಬೇಕು ಎಂಬುದನ್ನು ಮತ್ತಷ್ಟು ಸುಂದರವಾಗಿ ಹೇಳುತ್ತವೆ. ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು. ಯುಗಾದಿ ಸಮಯದಲ್ಲಿ ನಿಸರ್ಗದಲ್ಲೇ ಒಂದು ಹೊಸ ಜೀವಂತಿಕೆ ಕಾಣಿಸುತ್ತದೆ. ಮರಗಳಲ್ಲಿ ಹೊಸ ಎಲೆಗಳು ಮೂಡುತ್ತವೆ, ಹೂವುಗಳು ಅರಳುತ್ತವೆ, ಪಕ್ಷಿಗಳು ಮಧುರವಾಗಿ ಕೂಗುತ್ತವೆ. ಬಿಸಿಲಿನ ತಾಪ ಹೆಚ್ಚಾದರೂ ಪ್ರಕೃತಿ ಹೊಸ ಉತ್ಸಾಹದಿಂದ ತುಂಬಿರುತ್ತದೆ. ಹಳೆಯ ಎಲೆಗಳು ಬಿದ್ದು ಹೊಸ ಎಲೆಗಳು ಬರುತ್ತವೆ. ಇದು ನಮಗೆ ಹೇಳುವುದು ಏನೆಂದರೆ, ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಬೇಕು. ನಿಸರ್ಗ ನೀಡುವ ಸಂದೇಶ. ನಿಸರ್ಗ ನಮಗೆ ಹೇಳುವ ದೊಡ್ಡ ಪಾಠವೇನು ಗೊತ್ತಾ? ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನಾವು ಮತ್ತೆ ಪುನಃ ಪ್ರಾರಂಭಿಸಬಹುದು. ಹಾಗೆಯೇ ಮರಗಳು ಮತ್ತೆ ಹಸಿರಾಗುವಂತೆ ನಮ್ಮ ಜೀವನವು ಮತ್ತೆ ಸಂತೋಷದಿಂದ ತುಂಬಬಹುದು. ಆದ್ದರಿಂದ ಯುಗಾದಿ ಎಂದರೆ ಹೊಸ ಆಶೆ, ಹೊಸ ಆರಂಭ ಮತ್ತು ಧೈರ್ಯದ ಹಬ್ಬ. ಯುಗಾದಿಯ ಸಂಕೇತ. ಯುಗಾದಿ ನಮಗೆ ಹೇಳುವ ಸಂದೇಶ ಏನು? ಜೀವನದಲ್ಲಿ ಸಂತೋಷವೂ ಇರುತ್ತದೆ, ಸವಾಲುಗಳು ಇರುತ್ತವೆ, ಆದರೆ ಪ್ರತಿ ವರ್ಷವೂ ಹೊಸ ಅವಕಾಶಗಳನ್ನು ತಂದುಕೊಡುತ್ತದೆ. ಆದ್ದರಿಂದ ಯುಗಾದಿ ನಮಗೆ ಹೊಸ ಆರಂಭ ಮತ್ತು ಆಶೆಯ ಹಬ್ಬ. ಎಲ್ಲರಿಗೂ ಹೃದಯಪೂರ್ವಕ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು ತಂದುಕೊಡಲಿ ಎಂದು ಹಾರೈಸುತ್ತೇವೆ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಸುಂದರವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.